ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸ್ನೇಹ ಬುಕ್ ಹೌಸ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈಗ ಒಂದು ವಾರದಿಂದ ನೋಡ್ತಾ ಇದ್ರಿ ಸ್ನೇಹ ಬುಕ್ ಹೌಸ್ನ ಹೊಸ ಪುಸ್ತಕ ನವೀನ್ ಕೃಷ್ಣ ಭಟ್ರವರ ಅಲೆದಾಟದ ಅಂತರಂಗ. ಆ ಕೃತಿ ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ನಮ್ಮ ನಾಡಿನ ಶ್ರೇಷ್ಠ ಚಿಂತಕರು, ಕಾದಂಬರಿಕಾರರು ಆದಂಥ ಡಾಕ್ಟರ್ ಗಜಾನನ ಶರ್ಮಾ ಅವರು, ಅವರ ಕೈಯಿಂದ ನಮ್ಮ ನವೀನ್ ಅವರು ಲೋಕಾರ್ಪಣೆ ಆಗಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರ ಮನೆಗೆ ನಾವು ಬಂದಿದ್ದೀವಿ. ಆತಿಥ್ಯವನ್ನು ಸ್ವೀಕರಿಸಿ ಈ ನಾಡಿನ ಶ್ರೇಷ್ಠ ಚಿಂತಕರು ಗಜಾನನ ಶರ್ಮಾ ಅವರು ತುಂಬ ನಮಗೆ ಆತ್ಮೀಯ ಬರಮಾಡಿಕೊಂಡ್ರು. ಈ ಒಂದು ಕೃತಿಯನ್ನು ಅವ್ರ ಹತ್ರ ಲೋಕಾರ್ಪಣೆ ಮಾಡಿಸ್ತಾ ಇದ್ದೀವಿ. ದಯವಿಟ್ಟು ಸರ್. ಇದು ನಿಮ್ಮ ಎರಡನೇ ಕೃತಿ. ಇದು ತುಂಬ ಸಂತೋಷದ ವಿಚಾರ. ಅಲೆದಾಟದ ಅಂತರಂಗ. ನಮ್ಮ ಕಿರಿಯ ಸ್ನೇಹಿತ ನವೀನ್ ಕೃಷ್ಣ ಉಪ್ಪಿನಂಗಡಿಯವರ ಹೊಸ ಪುಸ್ತಕ ಇವತ್ತಷ್ಟೇ ಈಗ ಇಲ್ಲಿ ಈ ಗರಿಗರಿಯಾಗಿ ಬಿಡುಗಡೆಯಾಗಿ ನನ್ನ ಕೈಯಲ್ಲಿದೆ. ಗರಿಗರಿಯಾದ ಪುಸ್ತಕ. ಆ ಪುಸ್ತಕದ ಬಿಡುಗಡೆಯಾಗಿ ಅದರ ಪರಿಮಳವನ್ನು ಗ್ರಹಿಸೋದೇ ಒಂದು ಖುಷಿ. ಅದರಲ್ಲೂ ನವೀನ್ ಕೃಷ್ಣನ್ ಥರ ಹೊಸ ಬರಹಗಾರರು, ಹೊಸ ಹುಡುಗರು ಬರೆಯೋದನ್ನು ಕೇಳೋದು, ಅವ್ರ ಜೊತೆಗೆ ನಾವಿರೋದು ನಮಗೆ ಸಂತೋಷ. ಯಾಕಂದರೆ ಈ ನಮ್ಮ ಬರವಣಿಗೆಯನ್ನು, ನಮ್ಮ ಭಾಷೆಯನ್ನು ಮುಂದುವರಿಸಬೇಕಾದವರು ಅವರು ಈ ಅಲೆದಾಟದ ಅಂತರಂಗ ಪುಸ್ತಕವನ್ನು ದೇವರ ನಾಡಿಗೊಂದು ಪಯಣ ಅನ್ನುವ ಹಾಗೆ ಕೇರಳಕ್ಕೆ ಹೋಗಿ ಅಲ್ಲಿನ ಪ್ರಕೃತಿ ಸೌಂದರ್ಯ, ಅಲ್ಲಿನ ನೀರು, ನೆಲ, ಜಲಪಾತ, ಗುಡ್ಡ, ಬೆಟ್ಟಗಳನ್ನು ಸುತ್ತಿ ಅದರ ಬಗ್ಗೆ ತಮ್ಮದೇ ಆದ ಒಂದು ಭಾವ ಪ್ರಪಂಚವನ್ನು ನಮ್ಮ ಎದುರಿಗೆ ತೆರೆದಿಟ್ಟಿದ್ದಾರೆ. ಅದು ಬಹಳ ಒಳ್ಳೆಯ ಕೆಲಸ. ಈ ಕೃತಿಯನ್ನು ಸತ್ಯ ಹೇಳ್ತೀನಿ, ನಾನು ಈ ಕೃತಿಯನ್ನು ಓದಬೇಕು. ನಾನಿವತ್ತು ನೋಡ್ತಾ ಇದ್ದೀನಿ. ಆದರೆ ಇದೇ ಬೆನ್ನುಡಿಯಲ್ಲಿ ಬರೆದಿರುವಂಥ ಈಗ ಗಿರಿಮನೆ ಶಾಮರಾವ್ರಂಥ ಒಂದು ಅಪ್ರತಿಮ ಮಲೆನಾಡಿನ ಕಥೆಗಾರರು, ಪ್ರಶಾಂತ್ ಭಟ್ ಥರ ಒಂದು, ಮತ್ತು ಪಾರ್ವತಿ ಐತಾಳ್ ಥರ ಏನು ಸಿಕ್ಕಿದರೂ ತಕ್ಷಣ ಓದಿ ಅದಕ್ಕೆ ಪ್ರತಿಕ್ರಿಯಿಸಿದಂಥ ಹೃದಯವುಳ್ಳವರು, ಜೊತೆಗೆ ನನ್ನ ಬಂಧುವಾದ ಮಿಸ್ಸಿನ ಡೈರಿ ಖ್ಯಾತಿಯ ಮೇದಿನಿ ಕೆಸೇನ್ಮನಿ, ಇವರೆಲ್ಲ ಬೆನ್ನುಡಿಯಲ್ಲಿ ಬಂದಿದ್ದನ್ನು ಓದಿದಾಗ ಮತ್ತು ಈ ಪುಸ್ತಕವನ್ನು ನೋಡಿದಾಗ ನನಗೆ ಒಂಥರ ಇವ್ರದ್ದು ಸಾರ್ಥಕ ಪ್ರಯತ್ನ ಅನ್ನಿಸ್ತಾ ಇದೆ. ಸ್ನೇಹ ಬುಕ್ ಹೌಸಿನ ಪರಶುಮೂರ್ತಿಗಳು ಅವರು ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಅವರು ಯಾವಾಗಲೂ ಹಿನ್ನೆಲೆಯಿಂದ ಅವರ ಪುಸ್ತಕದ ಅಂಗಡಿಯ ಹೆಸರನ್ನೇ ಅಥವಾ ಪ್ರಕಾಶನದ ಹೆಸರನ್ನೇ ಸ್ನೇಹ ಅಂತ ಇಟ್ಕೊಳ್ಳೋದ್ರಿಂದ ಇಂತಹ ಹೊಸ ಹೊಸ ಬರಹಗಾರರನ್ನು ಪ್ರೋತ್ಸಾಹಿಸುವಂಥ ಸ್ನೇಹಶೀಲಿ ಅವರು ಈ ಪುಸ್ತಕವನ್ನು ತುಂಬ ಸುಂದರವಾಗಿ ಸೊಗಸಾಗಿ ಮುದ್ರಿಸಿದ್ದಾರೆ. ಅದು ಅಲೆದಾಟದ ಅಂತರಂಗ. ಇದನ್ನು ತೆರೀತಿದಾಗೆ ನಮ್ಮ ಅಂತರಂಗವನ್ನು ತೆರೆಯುತ್ತೆ. ನಮಗೆ ಇದನ್ನು ಓದೋಣ ಅಂತ ಅನಿಸುತ್ತೆ. ಅಂಥದ್ದೊಂದು ಪುಸ್ತಕವನ್ನು ನಮ್ಮ ಕೈಗೆತ್ತಿರುವಂಥ ನವೀನ್ ಕೃಷ್ಣ ಅವರಿಗೆ ಈ ಬರವಣಿಗೆಯ ಲೋಕದಲ್ಲಿ ಒಂದು ಒಳ್ಳೆಯ ಯಶಸ್ಸು ಸಿಗಲಿ. ಜೊತೆಗೆ ಅವರು ಈ ಇದುವರೆಗೂ ಅವರು ಓದುಗ ಪ್ರಪಂಚದಲ್ಲಿದ್ದವರು, ಅವರು ಬರಹಗಾರರ ಪ್ರಪಂಚಕ್ಕೆ ನಿಜವಾಗಿಯೂ ಅವರನ್ನು ಸುಸ್ವಾಗತಿಸುತ್ತಾ ಅವರಿಂದ ಇನ್ನೂ ಒಳ್ಳೊಳ್ಳೆಯ ಕೃತಿಗಳನ್ನು, ಮೌಲಿಕವಾದ ಕೃತಿಗಳನ್ನು, ಜೊತೆಗೆ ನಿಧಾನವಾಗಿ ಓದಿ ತಿಳಿದು ಒಂದು ಹೊಸ ವಿಷಯಗಳ ಕುರಿತು ಬರೆಯುವಂಥ ಒಂದು ಬರವಣಿಗೆಯ ಕೃತಿಗಳನ್ನು ನಿರೀಕ್ಷೆ ಮಾಡ್ತೀವಿ. ಇವರೆಲ್ಲ ನಮ್ಮ ಭರವಸೆಯ ಬೆಳಕುಗಳು.
ಇವರು ಬೆಳಗಿದರಷ್ಟೇ ಕನ್ನಡ ಇನ್ನೂ ಮುಂದುವರಿಯೋದು. ಇವರಿಗೆ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತೀನಿ. ಅದೇ ರೀತಿ ನಮ್ಮ ಸ್ನೇಹ ಪಬ್ಲಿಕೇಶನ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ನಮ್ಮ ಗುರುರಾಜ್ ಶಾಸ್ತ್ರಿಯವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ, ಇವರು ಪರಶೋಪ್ನವರು ನಮ್ಮ ಜೊತೆಗಿದ್ದಾರೆ, ನನ್ನ ಕುಟುಂಬವೂ ನಮ್ಮ ಜೊತೆಗಿದೆ. ನಾವೆಲ್ಲರೂ ಸೇರಿ ಈ ಹುಡುಗ ಅಂತ ಹೇಳ್ತೀನಿ, ಈ ಹುಡುಗನಿಗೆ ಉಜ್ವಲವಾದ ಭವಿಷ್ಯವನ್ನು ಕೋರೋಣ ಮತ್ತು ಅದು ಖಂಡಿತವಾಗಿಯೂ ಸಾಧನೆ ಆಗುತ್ತೆ ಅನ್ನುವ ಭರವಸೆಯನ್ನು ಇಟ್ಟುಕೊಂಡು ಅವನಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.